ಮೊದಲು ಕೈ ಕಾಲೆಲ್ಲ ನೋವು ಜಾಸ್ತಿ ಇತ್ತು, ಸೊಂಟ ನೋವು, ಹೊರಗಡೆಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಹೊರಗಡೆಗೆ ಹೋದ್ರೆ ಒಂದ ಮಾಡಕ್ಕೆ ಹೋದ್ರೆ ಕುತ್ಕೊಂಡು ಎದ್ದೊಳಕ್ಕೆ ಆಗ್ತಿರ್ಲಿಲ್ಲ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ, ಕಾಲು ಕೈ ಎಲ್ಲ ಅಗ್ರ ಆಗಿದ್ದಾವೆ. ಒಂದು ಸ್ವಲ್ಪ ನಡೀತೀನಿ, ಕೋಲ್ ತಗೊಂಡು ನಡೀತಿದ್ದೆ, ಇವಾಗ ಹಂಗೆ ಒಂದು ಸ್ವಲ್ಪ ಮನೆ ತವ ನಡೀತಾ ಇದ್ದೀನಿ. ಮಾತ್ರ ಅಗ್ರ ಆಗೈತೆ, ಚೆನ್ನಾಗಿ ಕಾಣತ್ತೆ. ನಿಮಗೆ ಬಾಡಿ ಹಗರ ಆಗಿದೆ ಸ್ವಲ್ಪ ಈಗ? ಬಾಡಿ ಅಗ್ರ ಆಗಿರತ್ತೆ. ಓಕೆ. ಆಮೇಲೆ ಮಲಗಿದ ಮೇಲೆ ಏನ್ ಅನ್ಸುತ್ತೆ ನಿಮಗೆ? ಮನೆಗಿದ್ರೆ ಚೆನ್ನಾಗಿ ಕಾಣತ್ತೆ. ಮನಿಕೊಂತೀನಿ, ಎದ್ದೊಳ್ತೀನಿ, ಹಗಲತ್ನಾಗು ತಿರ್ಗಾಡ್ತೀನಿ. ಓಕೆ. ಅದೇ ಹೊರಗಡೆಗೆ ಇದಕ್ಕೆ ಹೋದ್ರೆ ಒಂದ್ ಸ್ವಲ್ಪ ಜಾಸ್ತಿ ಕಷ್ಟ ಇತ್ತು, ಕುತ್ಕೊಳ್ಳೋದು ಎದ್ದೊಳೋದು. ಇವಾಗ ಒಂದ್ ಸ್ವಲ್ಪ ಸಲೀಸಾಗಿ ಹೋಗಿ ಬರ್ತೀನಿ ಆರಾಮ್ಸೆ. ಉಮರ್ ಹಸಿರ ಹಿಂಗಿ 80 ವಯಸ್ಸು ಈಗ. ಪಾನಿ ಪಿಯೆ ತೋ ನೀರ್ ಕುಡಿದ್ರು ಚೆನ್ನಾಗ್ ಕಾಣತ್ತೆ, ತಣ್ಣಗ್ ಕಾಣತ್ತೆ. ಕೈ ಕಾಲಿ ಉರಿ ಇತ್ತು, ಒಂದ್ ಸ್ವಲ್ಪ ಕೈ ಕಾಲು ಉರಿನೂ ಕಮ್ಮಿ ಆಗೈತೆ. ಯಾವಾಗಾರ ಏನಾರ ಮಾಂಸ ಗಿಂಸ ತಿಂದ್ರೆ ಕೈ ಕಾಲು ಉರಿತಾವೆ, ಅದ್ ನೀರ್ ಕುಡಿದ್ರೆ ಒಂದ್ ಸ್ವಲ್ಪ ಕಮ್ಮಿ ಆಗತ್ತೆ. ರೀಸಸ್ಸು ಜಾಸ್ತಿ. ಓಕೆ. ಒಟ್ಲೆ ಮೊದಲಿಗಿಂತನೂ ಸ್ವಲ್ಪ ನಿಮ್ಗೆ ಈಗ ಅದು ಬೆಡ್ ಯೂಸ್ ಮಾಡಿದಾಗಿಂತ ಪರವಾಗಿಲ್ಲ. ಇದು ನೀರ್ ಕುಡಿತಾ ಇದೀನಲ್ಲ, ಮೊದ್ಲು ಜಾಸ್ತಿ ಇತ್ತು. ಹೌದು. ರೀಸಸ್ಸು ಎಲ್ಲ ಇದ್ ಮಾತ್ರೆ ಕುಡಿದ್ರು ಅದೇ. ಈಗ ರೀಸಸ್ಸು ಒಂದೇ ಸಮಕೆ ನೀರ್ ಕುಡಿತೀನಲ್ಲ, ಅವಾಗ ತಣ್ಣಗಾಗತ್ತೆ. ಹೋಗಿ ರೀಸಸ್ಸಕ್ಕೆ ಹೋಗಿ ಕುತ್ಕೊಂಡ್ರೆ ನಿದ್ದೆ ಬರುತ್ತೆ, ಅವಾಗ ಕಾಲು ಉರಿಯಲ್ಲ. ಈಗ ಚೆನ್ನಾಗಿದೆ ಒಟ್ಟಿನಲ್ಲಿ. ಓಕೆ, ಥ್ಯಾಂಕ್ ಯು ಅಮ್ಮ.